ಬೇರೆ ಸ್ಟೇಟಿಂದ ತಂದು ಮಾರೋದೇನಲ್ಲ, ನಮ್ಮ ಹತ್ರನೇ ಹುಟ್ಟಿ ನಾವೇ ಬ್ರೀಡ್ ಮಾಡಿ ನಾವೇ ಸಾಕಿ ನಾವೇ ಮಾರ್ತಾ ಇದೀವಿ. ಇದ್ರ ಫೇಸ್ ನೋಡಿ, ಪಂಚ್ ಫೇಸ್ ಹೆಂಗಿದೆ, ಇದ್ರ ಕಿವಿ ಲೆಂತ್ ನೋಡಿ, ಪ್ಯೂರ್ ವೈಟ್ ಐಸ್ ಇದಾವ. ಅದಕ್ಕೆ ಕಿವಿ ಲೆಂತ್ ನೋಡಿ, ಒಳ್ಳೆ ಕುದುರೆ ಇದ್ದಂಗೆ ಇದಾವ ನೋಡಿ. 6 ತಿಂಗಳು ಇವಾಗ ಜಸ್ಟ್ ಮಿನಿಮಮ್ 50 kg ಬರ್ತವೆ ಇವು. ನಾವು ಸೋಜತ್ ಹೈದರಾಬಾದಿ, ತೋತಾಪುರಿ ಈ ವಾತಾವರಣದಲ್ಲಿ ಚೆನ್ನಾಗಿ ಬೆಳೀತವೆ. ಮಾಮೂಲಿ ಮೇವೆ ಕೊಡ್ತಾ ಇದೀವಿ. ಕಮ್ಮಿ ಅಂದ್ರೂ ಒಂದು ವರ್ಷಕ್ಕೆಲ್ಲ 80-85 kg ವೆಯ್ಟ್ ಗೇನ್ ಬರ್ತವೆ. ಮಾಂಸ ತುಂಬಾ ಟೇಸ್ಟ್ ಆಗಿರುತ್ತೆ. ಸಾಕದೆ ಮಾಂಸಕ್ಕೆ ತಳಿಗಳಿವು, ತುಂಬಾ ಬೇಗ ಗ್ರೋತ್ ಬರುತ್ತೆ. ನೀವು ರಾಜಸ್ಥಾನಿಂದ ತಂದ್ರೆ 400-500 per kg ಅಂತ ಕೊಟ್ಬಿಡ್ತಾರೆ. ಬಟ್ ಅದನ್ನ ತಗೊಂಡು ಹೋದ ಮೇಲೆ ಅದ್ರ ಕಷ್ಟ ಸುಖ ಅನುಭವಿಸೋರು ರೈತರೆ. ಸರ್ವೈವ್ ಆಗದ್ ಕಷ್ಟ. ತುಂಬಾ ಜನ ಮೋಸ ಮಾಡ್ತವ್ರೆ. ಸುಮ್ನೆ ನಾವು ಹಾಕಿದ ಬಂಡವಾಳಕ್ಕೆ ಏನು ಲಾಭ ಅನ್ನೋದಿರಲ್ಲ. ಇದೆಲ್ಲ 2.5-3 ತಿಂಗಳು ಮರಿ, ಎಲ್ಲ ವ್ಯಾಕ್ಸಿನ್ ಆಗಿದೆ. ಕಮ್ಮಿ ಅಂದ್ರೂ 1,500-2,000 ಮರಿ ಮಾರಿರ್ತೀವಿ. ಇದುವರೆಗೂ ಯಾರು ಕಂಪ್ಲೇಂಟ್ ಮಾಡಿಲ್ಲ ನಮ್ಗೆ. ಈ ತರ ಬ್ರೀಡ್ಸ್, ಈ ಇಯರ್ ಲೆಂತ್, ಈ ಕ್ವಾಲಿಟಿ ನಿಮ್ಗೆ ಎಲ್ಲೂ ಸಿಗೋದ್ ಕಷ್ಟ. 2ನೇ ಸುಲಿಂದ 100% 3 ಮರಿ ಆರಾಮಾಗಿ ಬರುತ್ತೆ. ವಿಜಯಪುರ ದೇವನಹಳ್ಳಿ ರೋಡ್ ಇದು. ಬೆಂಗಳೂರಿಂದ ಒಂದು 45 ಕಿಲೋಮೀಟರ್ ಬರುತ್ತೆ. ಕುರಿ ಮೇಕೆ ಎಲ್ಲ ಸಾಕಾಣಿಕೆ ಮಾಡ್ತೀವಿ. ನನ್ನ ಹೆಸರು ಮುರಳಿ ಅಂತ. ಈ ಶೆಡ್ ಶುರು ಮಾಡಿ ಹತ್ತತ್ರ ನಾವು 10 ವರ್ಷ ಆಗ್ತಾ ಬಂತು. 10 ವರ್ಷ ತುಂಬಾ ತಳಿಗಳು ಸಾಕಿದೀವಿ. ಫೈನಲ್ ಆಗಿ ಒಂದು ಒಳ್ಳೆ ತಳಿ ಇರಲಿ ಅಂತ ಸೋಜತ್ ಹೈದರಾಬಾದಿ, ತೋತಾಪುರಿ, ಈ ಪಂಚ್ ಫೇಸ್ ಇರ್ತಾವಲ್ಲ ಅಂಥವನ್ನ ಸಾಕ್ತಾ ಇದೀವಿ. ತುಂಬಾ ಚೆನ್ನಾಗಿದಾವೆ ಮರಿಗಳು, ತುಂಬಾ ಚೆನ್ನಾಗೂ ಗ್ರೋತ್ ಬರ್ತವೆ. ಇದೇನು ಆಚೆ ಹುಟ್ಟಿ ಆಚೆ ಬೇರೆ ಸ್ಟೇಟಿಂದ ತಂದು ಮಾರೋದೇನಲ್ಲ, ನಮ್ಮ ಹತ್ರನೇ ಹುಟ್ಟಿ ನಾವೇ ಬ್ರೀಡ್ ಮಾಡಿ ನಾವೇ ಸಾಕಿ ನಾವೇ ಮಾರ್ತಾ ಇದೀವಿ. ತುಂಬಾ ಚೆನ್ನಾಗಿ ಬರ್ತಿದೆ ಮರಿಗಳು. ಅಣ್ಣ, ಈಗ ಬೇರೆಯವ್ರು ನಾರ್ಮಲ್ ಆಗಿ ಬೇರೆ ಕಡೆಯಿಂದ ತಗೊಂಡ್ಬಿಟ್ಟು ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿ ಮಾಡಿಬಿಟ್ಟು ಏನಾಗತ್ತೆ ಅಂದ್ರೆ ಇವಾಗ ಟ್ರೇಡ್ ಮಾಡೋದೇ ಬೇರೆ, ನಾವು ಸಾಕಿ ಮಾಡೋದೇ ಬೇರೆ. ಇವಾಗ ಟೊಮೊಟೊ ಇರುತ್ತೆ, ಎಲ್ಲಿಂದನೋ ತಗೊಂಬಂದು ಮಾರ್ತಾರೆ. ರೈತರ ಹತ್ರ ತಗೊಳೋದೇ ಒಂದು ರೇಟ್ ಇರುತ್ತೆ, ಇಲ್ಲಿ ತಗೊಂಬಂದು ಮಾರೋದೇ ಒಂದು ರೇಟ್ ಇರುತ್ತೆ. ಆ ಥರ ಟ್ರೇಡಿಂಗ್ ಮಾಡೋದೇ ಬೇರೆ. ಇವಾಗ ರಾಜಸ್ಥಾನಿಂದ ತಂದ್ಬಿಡ್ತೀವಿ, ತಂದ್ಬಿಟ್ಟು ಅಲ್ಲಿ ಎಷ್ಟು kg ಸಿಗತ್ತೋ ಅದೆಲ್ಲ ಯೋಚನೆ ಮಾಡಲ್ಲ. ನಮ್ಗೊಂದು 100 ರೂಪಾಯಿ ಸಿಕ್ಕಿದ್ರೆ ಸಾಕು ಅಂತ ಇಲ್ಲಿ 350-400-500 ರೂಪಾಯಿ kg ಮಾರ್ಬಿಡ್ತೀವಿ. ಬಟ್ ಅಲ್ಲಿಂದ ಇಲ್ಲಿಗೆ ಬರೋರ್ಗು ಮರಿ ಏನಾಗಿರುತ್ತೆ ಏನು ಅಂತ ಯಾರಿಗೂ ಗೊತ್ತಿರಲ್ಲ. ರೈತರು ತಗೊಂಡು ಹೋದ್ಮೇಲೆ ಅದು ಉಳಿಯೋದು ತುಂಬಾ ಕಷ್ಟ ಇರುತ್ತೆ. ಯಾಕಂದ್ರೆ ಈ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿರಲ್ಲ. ಫಸ್ಟ್ ಆಫ್ ಆಲ್ ಈ ವಾತಾವರಣ ಏನು ಅನ್ನೋದೇ ಆ ಮರಿಗೆ ಗೊತ್ತಿರಲ್ಲ. ಅಲ್ಲಿನ ಮೇವೆ ಬೇರೆ, ಇಲ್ಲಿನ ಮೇವೆ ಬೇರೆ ಇರುತ್ತೆ. ತುಂಬಾ ತಗೊಂಡೋಗಿದ ಕಡೆ ಎಲ್ಲ ತುಂಬ ಕಂಪ್ಲೇಂಟ್ಸ್ ನಮಗೂ ಬರ್ತಿದೆ. ಎಷ್ಟೊಂದು ಜನ ಕಾಲ್ ಮಾಡಿ ಕೇಳ್ತಿದ್ದಾರೆ ಏನು ಮಾಡಬೇಕು ಅಂತ. ಬಟ್ ಅವನ್ನ ಸರ್ವೇ ಮಾಡೋದು ಕಷ್ಟ ಆಗುತ್ತೆ. ಅದೇನಿದ್ರು ಟ್ರೇಡಿಂಗ್ ಮಾಡೋರು ಬರೀ ಟ್ರೇಡಿಂಗ್ ಮಾಡ್ತಾರೆ ಅಷ್ಟೇ. ಬಟ್ ನಾವು ಯಾವ ಟ್ರೇಡಿಂಗ್ ಮಾಡ್ತಿಲ್ಲ, ಬರೀ ಬ್ರೀಡಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಸೊ ಇದು ಬಂದು ಲೊಕೇಶನ್ ಎಕ್ಸಾಕ್ಟ್ ಆಗಿ ಎಲ್ಲಿದೆ ಅಣ್ಣ? ಇದು ವಿಜಯಪುರ ದೇವನಹಳ್ಳಿ ರೋಡ್ ಇದು. ಹೌದು, ಬೆಂಗಳೂರಿಂದ ಒಂದು 45 ಕಿಲೋಮೀಟರ್ ಬರುತ್ತೆ. ಮೇನ್ ರೋಡ್ಗೆ ಬರುತ್ತೆ. ವಿಜಯಪುರ ದೇವನಹಳ್ಳಿ ಮೇನ್ ಸ್ಟೇಟ್ ಹೈವೇಗೆ ಬರುತ್ತೆ. ಮೇನ್ ರೋಡ್ ಪಕ್ಕದಲ್ಲೇ ಇದೆ. ಸೊ ಈಗ ಬಂದು ಏನೆಲ್ಲ ಮರಿಗಳಿದೆ ಅಂತ ಹೇಳ್ಬಿಟ್ಟು ನೋಡೋಣ. ನಾರ್ಮಲ್ ಆಗಿ ಯಾವ ಜಾತಿ ಮೇಜರ್ ಆಗಿ ಇಲ್ಲಿ ಈಗ ಫಾರ್ಮಿಂಗ್ ಮಾಡ್ತಾ ಇದ್ದೀರಾ? ನಾವು ಸೋಜತ್ ಹೈದರಾಬಾದಿ, ತೋತಾಪುರಿ, ಜಮ್ನಾಪುರಿ ಕಮ್ಮಿನೇ. ಸೋಜತ್ ಹೈದರಾಬಾದಿ, ತೋತಾಪುರಿ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ. ಯಾಕಂದ್ರೆ ಅವು ತುಂಬಾ ವೆಯ್ಟ್ ಗೇನ್ ಬರ್ತವೆ ಮರಿಗಳು ಚೆನ್ನಾಗಿ. ಸೊ ಅವು ನೀವು ಇಲ್ಲಿ ಇಟ್ಟಿರೋ ಕಾರಣನೇ ವೆಯ್ಟ್ ಗೇನ್ ಬರುತ್ತೆ ಅಂತಲ್ಲ? ವೆಯ್ಟ್ ಗೇನ್ ಬರುತ್ತೆ ಅಂತಂದ್ರೆ ಇದನ್ನ ನಾವೇ ಬ್ರೀಡಿಂಗ್ ಮಾಡಿರೋ ಮರಿಗಳಾಗಿರೋದ್ರಿಂದ ನಮಗೆ ಕಾನ್ಫಿಡೆನ್ಸ್ ಇದೆ 100% ಈಗ ಈ ವಾತಾವರಣಕ್ಕೆ ಸೆಟ್ ಆಗುತ್ತೆ. ಹೌದು, ಈ ವಾತಾವರಣದಲ್ಲಿ ಚೆನ್ನಾಗಿ ಬೆಳೀತವೆ ಅಂತ 100% ನಮಗೆ ಗೊತ್ತು. ಅದಕ್ಕೆ ಅದನ್ನೇ ಇಟ್ಕೊಂಡು ಕಮ್ಮಿ ಅಂದ್ರೂ ಒಂದು ವರ್ಷಕ್ಕೆಲ್ಲ 80-85 kg ವೆಯ್ಟ್ ಗೇನ್ ಬರ್ತವೆ. ಒಂದು ವರ್ಷಕ್ಕೆ? ಹೌದು, 80-85. ನೀವು ರಾಜಸ್ಥಾನಿಂದ ತಂದ್ರೆ ಸ್ಟಾರ್ಟಿಂಗ್ ಅದೇನಾದ್ರೂ ಸರ್ವೈವ್ ಆಗೋದ್ ಕಷ್ಟ. ಉಳಿತು ಅಂತಂದ್ರು ಒಂದು 2-3 ತಿಂಗಳು ಗ್ರೋತ್ ಇರಲ್ಲ. ಆಮೇಲೆ ಅದು ಫುಲ್ ಸೈಜ್ಗಂತೂ ರೀಚ್ ಆಗಲ್ಲ ಮರಿ. ಯಾಕಂದ್ರೆ ಅದು ಫಸ್ಟೇ ಸುಸ್ತಾಗ್ಬಿಟ್ಟಿರುತ್ತೆ ಅಲ್ವಾ. ಅಲ್ಲಿ ಕೊಡೋದೇ ಕಟಿಂಗ್ ಮರಿಗಳು. ಇಲ್ಲಿ ತಗೊಂಬಂದು ನಾವು ಮಾರದ್ಮೇಲೆ ಪಾಪ ರೈತರು ತುಂಬಾ ಬೇರೆಯವರು ಟ್ರೇಡರ್ಸ್ ಕೆಲವರು ಎಲ್ಲ ಮಾರ್ತಾ ಇದಾರೆ 350 kg 500 kg ಅಂತ ಹೇಳ್ಬಿಟ್ಟು. ಸೊ ಅದಕ್ಕೂ ನಿಮ್ಮ ಫಾರ್ಮಲ್ ತಗೊಳ್ಳೋದಕ್ಕೂ ಮೇಜರ್ ಆಗಿ ವ್ಯತ್ಯಾಸ ಅಂದ್ರೆ ನೀವೇ ಇಲ್ಲಿ ಬ್ರೀಡಿಂಗ್ ಮಾಡ್ತಾ ಇದ್ದೀರಾ? ಈಗ ನಾವೇ ಬ್ರೀಡಿಂಗ್ ಮಾಡ್ತಾ ಇದೀವಿ. ಒಂದು ನಿಮ್ಮ ಮರಿಗಳೇ, ನಮ್ಮ ಮರಿಗಳೇ. ಇನ್ನೊಂದೇನು ಅಂತಂದ್ರೆ ನೀವು ಅದ್ ನೋಡ್ಬೋದು, ಆ ಪಂಚ್ ಫೇಸ್ ಹೆಂಗಿದೆ, ಇಯರ್ ಲೆಂತ್ ಹೆಂಗಿದೆ. ಮಿನಿಮಮ್ 16 ಇಂಚ್ ಇರುತ್ತೆ ಇಯರ್ ಲೆಂತ್. ವಿಡ್ತ್ ಎಲ್ಲ 6 ಇಂಚ್ 7 ಇಂಚ್ ಬರುತ್ತೆ ಆರಾಮಾಗಿ. ನೀವು ಮರಿ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಇದು ಇಲ್ಲುಟ್ಟಿರೋದ ಇಲ್ಲ ಬೇರೆ ಕಡೆದ ಏನು ಅಂತ. ಒಂದು 6 months ಇರ್ಬೋದು ಇದಕ್ಕೆ. ಇದು ಬರೀ 6 months ಅಷ್ಟೇ ಇದಕ್ಕೆ. ಇದು ಕಮ್ಮಿ ಅಂದ್ರೂ ಇವಾಗ 50-55 kg ಇದೆ ಇವೆರಡು. ಬರೀ 6 months. ಇದೆರಡು ನಮ್ಮ ಫಾರ್ಮಲ್ಲೇ
ಹುಟ್ಟಿರೋದು ನಮ್ಮ ಫಾರ್ಮಲ್ಲೇ ಬೆಳೆದಿರೋದು. ಅಂದ್ರೆ ಎಲ್ಲ ಗಂಡುನ ಇರೋದೇ ಅಣ್ಣ ಇಲ್ಲಿ? ಇಲ್ಲ ಇಲ್ಲ, ಗಂಡು ಹೆಣ್ಣು ಎರಡು ಮಿಕ್ಸ್ ಇದೆ, ಯಾವ್ದು ಬೇಕಂದ್ರೂ ಕೊಡ್ತೀವಿ, ಹಂಗೆಲ್ಲ ಇಲ್ಲ. ಬಟ್ ನಮ್ಮ ಹತ್ರ ಏನಂದ್ರೆ ನಾವು ಕೆಜಿ ಲೆಕ್ಕ ಎಲ್ಲ ಕೊಡಲ್ಲ, ಯಾಕಂದ್ರೆ ನಾನು ಟ್ರೇಡಿಂಗ್ ಮಾಡ್ತಿಲ್ಲ, ನಾನು ಮಾಡ್ತಿರೋದು ಬ್ರೀಡಿಂಗು. ಟ್ರೇಡಿಂಗ್ ಮಾಡೋರು ಕೊಡ್ತಾರೆ, ಬಟ್ ಅದು ಅಲ್ಲಿ ತಗೊಂಡು ಹೋದ್ಮೇಲೆ ಅದ್ರ ಕಷ್ಟ ಅವ್ರು ಅನುಭವಿಸ್ತಾರೆ. ಯಾಕಂದ್ರೆ ಎಷ್ಟೊಂದು ಜನ ಹೇಳ್ತಿದಾರೆ ಫೋನ್ ಮಾಡಿ, ಅಣ್ಣ ಹಿಂಗ ಆಗ್ತಿದೆ, ಏನ್ ಮಾಡೋಣ ಅಂತ. ಬಟ್ ಏನೇ ಮಾಡಿದ್ರು ಅವು ಉಳಿಯೋದು ಕಷ್ಟ ಆಗತ್ತೆ. ಅವೇನು ಅಂದ್ರೆ ರಾಜಸ್ಥಾನಲ್ಲಿ ಮಟನ್ ಪರ್ಪಸ್ ಮಾರ್ಬಿಟ್ಟಿರ್ತಾರೆ, ಇಲ್ಲಿ ಬಂದು ಇಲ್ಲಿ ಅದು ಸರ್ವೈವ್ ಆಗೋದು ಕಷ್ಟ. ಯಾಕಂದ್ರೆ ಅದು ಎಷ್ಟು ಏಜ್ ಆಗಿರುತ್ತೆ, ಯಾವಾಗ ಹುಟ್ಟಿರತ್ತೆ, ಏನೂ ಇಲ್ಲ. ನಾನು ಬೇಕಂದ್ರೆ ಇದಕ್ಕೆ ಇದೇ ಡೇಟ್ ಹುಟ್ಟಿದೆ, ಇದೇ ಡೇಟಲ್ಲೇ ಹುಟ್ಟಿದೆ, ನಾನು ರೆಕಾರ್ಡ್ ಸಮೇತ ಕೊಡ್ತೀನಿ. ಯಾಕಂದ್ರೆ ನಾನು ಪ್ರತಿಯೊಂದು ನನ್ನ ಫಾರ್ಮಿಗೆ ವೆಟರ್ನರಿ ಡಾಕ್ಟರ್ ಬಂದೇ ಇದು ಮಾಡೋದು. ಇಲ್ಲಿಗೆ ಫಾರ್ಮ್ಗೆ ವಿಸಿಟ್ ಬರ್ತಾರೆ, ಇಷ್ಟು ದಿನದ ಮರಿ ಅಂತ. ಬೇಕಂದ್ರೆ ನೀವು ಡಾಕ್ಟ್ರನ್ನ ಯಾರಿಗೆ ತೋರಿಸಿದ್ರು ಗೊತ್ತಾಗತ್ತೆ ಇದ್ರ ಏಜ್ ಎಷ್ಟು ಏನು ಅಂತ. ನೋಡಿ ಇದ್ರ ಕಿವಿ ಲೆನ್ಸ್ ನೋಡಿ ಹೆಂಗಿದೆ, ವಿಡ್ತ್ ಕಮ್ಮಿ ಅಂದ್ರೂ 6 ಇಂಚ್ ಇರುತ್ತೆ. ಆಮೇಲೆ ಈ ಸ್ಕಿನ್ ಈ ಕಲರ್ ಪಿಂಕ್ ಸ್ಕಿನ್ ಬರಲ್ಲ. ನೀವು ರಾಜಸ್ಥಾನಿಂದ ತಗೊಂಬಂದ್ರೆ ಈ ತರ ಫುಲ್ ಪಿಂಕ್ ಬರಲ್ಲ. ಇದೆಲ್ಲ 2.5 3 ತಿಂಗಳು ಮರಿ, 2.5 3 ತಿಂಗಳು ಅಷ್ಟೇ ಇದಕ್ಕೆ. ಇವೆಲ್ಲ ತುಂಬಾ ಎಲ್ಲ ವ್ಯಾಕ್ಸಿನ್ ಆಗಿದೆ, ET PPR HS ಬ್ಲೂ ಟಂಗ್ 4 ವ್ಯಾಕ್ಸಿನ್ ಆಗಿದೆ. ವ್ಯಾಕ್ಸಿನ್ ಆದ್ಮೇಲೆ ಎಲ್ಲರಿಗೂ ಗೊತ್ತೇ ಇರುತ್ತೆ, ಸ್ವಲ್ಪ ಫೀವರ್ಸು ಅದು ಇದು ಸರ್ವೈವಲ್ ಕಷ್ಟ ಇರುತ್ತೆ. ವ್ಯಾಕ್ಸಿನ್ ಮುಗಿದ್ಮೇಲೆ ಏನು ಉಳಿತಾವ ಮರಿ ಅದೇ ಚೆನ್ನಾಗಿ ಗ್ರೋತ್ ಬರೋದು, ಅದೇ ಇದಾಗುತ್ತೆ. ಇದು ವ್ಯಾಕ್ಸಿನ್ ಆಗಿ ಆಲ್ರೆಡಿ 15 ಡೇಸ್ ಆಯಿತು. ಆಮೇಲೆ ನಾವೇನು ಅಂದರೆ ಇದರಲ್ಲಿ ಇವು ಇಲ್ಲೇ ಯಾವಾಗ ಹುಟ್ಟಿರ್ತವೆ, ಇದ್ರ ತಾಯಿ ಹಾಲೇ ಕುಡ್ದಿರ್ತಾವಲ್ಲ, ಮಿನಿಮಮ್ 2 ಮಂತ್ಸ್ವರೆಗೂ ಕುಡಿಸ್ತೀವಿ. ಸೊ ಅದಕ್ಕೆ ಇಮ್ಯುನಿಟಿ ಪವರ್ ಅಂದರೆ ತುಂಬ ಚೆನ್ನಾಗಿ ಬಂದ್ಬಿಡುತ್ತೆ. ನೋಡಿ ನೀವು ಬೇಕಂದ್ರೆ ನೋಡ್ಬೋದು ಎಷ್ಟು ಆ್ಯಕ್ಟಿವ್ ಆಗಿದಾವೆ ನೋಡಿ. ಸೊ ಇದು ಬಂದು ಯಾವ ಜಾತಿ? ಇದು ತೋತಾಪುರಿ. ಇದ್ರ ಫೇಸ್ ನೋಡಿ, ಪಂಚ್ ಫೇಸ್ ಹೆಂಗಿದೆ ಅಲ್ವಾ? ಪಂಚ್ ಫೇಸ್ ಇದ್ರ ನೋಡಿ, ಇದು ತೋತಾಪುರಿ. ಅದ್ರ ಪಂಚ್ ಫೇಸ್ ನೋಡಿ ಹೆಂಗಿದೆ. ಆ ಸೋಜತ್ ಹೈದ್ರಾಬಾದಿ, ಅದು ಜಮ್ನಾಪುರಿ. ಅದು ಹೆಂಗ್ ಜಮ್ನಾಪುರಿ ಅಂದ್ರೆ ಕಿವಿ ಮೇಲೆ ಡಾಟೆಡ್ ಇದು ಬರುತ್ತೆ, ಅದೊಂದು ಜಮ್ನಾಪುರಿ. ಸೊ ಈಗ 2.5 ತಿಂಗಳಾಗಿದೆ ಅಣ್ಣ. ಇವೆಲ್ಲ ನಾವು ಯಾರಾದ್ರೂ ರೈತ ತಗೊಂಡು ಹೋಗಿ ಸಾಕ್ಬೋದಾ? ಇದು ನಾವು ಮಾರಕ್ಕೆ ಇಟ್ಟಿದೀವಿ. ಇಂಥದ್ದು ನಮ್ಮ ಹತ್ರ ತುಂಬಾ ಇದಾವೆ. ಇವಾಗವರೆಗೂ ನಾವು ಹತ್ರ ಕಮ್ಮಿ ಅಂದ್ರೂ 1,500 2,000 ಮರಿ ಮಾರಿರ್ತೀವಿ. ಯಾವುದು ಏನೂ ಪ್ರಾಬ್ಲಮ್ ಆಗಿಲ್ಲ, ಎಲ್ಲ ನಮ್ಮ ಹತ್ರ ಹುಟ್ಟಿರೋ ಮರಿಗಳೇ. ಆಮೇಲೆ ನಮ್ದು ಅಗ್ರಿ ಬೊಮ್ಮನಹಳ್ಳಿಯಲ್ಲಿ ಮೇನ್ ಫಾರ್ಮ್ ಇದೆ, ಅಲ್ಲಿ SS ಫಾರ್ಮ್ ಅಂತ. ಅದೇನು ಅಂತಂದ್ರೆ ಇಡೀ ಸೌತ್ ಇಂಡಿಯಾಗೆ ಬಿಗ್ಗೆಸ್ಟ್ ಬ್ರೀಡಿಂಗ್ ಫಾರ್ಮ್ ಅದೇ. ಯಾಕಂದ್ರೆ ಕಮ್ಮಿ ಅಂದ್ರೂ ನಮಗೆ 1 ಮಂತಿಗೆ ನಮಗೆ 80 ರಿಂದ 90 ಮರಿ ಔಟ್ಪುಟ್ಟೇ ಬರುತ್ತೆ. ಅಲ್ಲಿ ಫೀಮೇಲ್ಸೇ ಅರೌಂಡ್ 600 ಹಂಗಿದಾವೆ, ಮೇಲೊಂದು 120 ಹಂಗಿದಾವೆ. ಸೊ ಇವು ತಗೊಂಡೋದ್ರೆ ಏನಾದ್ರು ಪ್ರಾಬ್ಲಮ್ ಬರುವಂತ ಚಾನ್ಸಸ್ ಇರುತ್ತೆ ಏನಾದ್ರು ವೆದರ್? ಇಲ್ಲ ಸರ್, ಏನು ಇಲ್ಲ. ಯಾಕಂದ್ರೆ ಈ ವೆದರ್ ಇಲ್ಲೇ ಹುಟ್ಟಿ ಬೆಳೆದ, ಈ ವೆದರ್ ಚೆನ್ನಾಗಿ ಅಡ್ಜಸ್ಟ್ ಆಗ್ಬಿಟ್ಟಿದೆ. ಇಡೀ ಸೌತ್ ಇಂಡಿಯಲ್ಲಿ ಎಲ್ಲೋದ್ರೂ ಸರ್ವೈವ್ 100% ಆಗತ್ತೆ. ಹಂಗೇನಾದರೂ ಅವಕ್ಕೇನಾದರೂ ಈ ಮೋಷನ್ಸು ಫೀವರು ಈ ಥರ ಏನೇ ಇರಲಿ, ನಮ್ಮ ನಂಬರ್ ತೊಗೊಂಡೋಗಿರ್ತಾರೆ, ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು ಹಿಂಗೆ ಅಂತ ಹೇಳ್ತಾರೆ, ನಾವೇ ಅವ್ರಿಗೆ ಅಡ್ವೈಸ್ ಮಾಡ್ತೀವಿ, ಇಂಥದ್ದು ಕೊಡಿ, ಹಿಂಗೆ ಮಾಡಿ ಅಂತ. ಇದುವರೆಗೂ ಯಾರೂ ಕಂಪ್ಲೇಂಟ್ ಮಾಡಿಲ್ಲ ನಮಗೆ, ಏನು ಒಂದು ಮರಿನೂ ಯಾವುದು ಏನು ತೊಂದರೆನೂ ಆಗಿಲ್ಲ. ಅದನ್ನು ತಗೊಂಡು ಹೋದ್ಮೇಲೆ ಏನಾದರೂ ಪ್ರಾಬ್ಲಮ್ ಆದರೆ ನಮಗೆ ಹೆಲ್ಪ್ ಮಾಡ್ತೀರಾ ಹೇಗಣ? 100% ತಗೊಂಡು ಹೋದವ್ರು ಫಾರ್ಮರ್ಸಿಗೆ ನಾವು ಸಪೋರ್ಟ್ ಮಾಡಲೇಬೇಕು. ಅವ್ರು ತಗೊಂಡೋಗಿರ್ತಾರೆ ಅಲ್ವಾ, ಸುಮ್ಮನೆ ಇನ್ನು ಬೇರೆಯವ್ರ ಎಲ್ಲ ಮಾಡ್ದಂಗೆ ರಾಜಸ್ಥಾನಿಂದ ತಗೊಂಬಂದು ಮಾರ್ಬಿಟ್ಟು ನಂಗೆ ಗೊತ್ತಿಲ್ಲ ನೀನು ಮೇಯಿಸ್ಕೊ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ರೆ ಸುಮ್ಮನೆ ರೈತರಿಗೆ ತುಂಬ ಕಷ್ಟ ಆಗುತ್ತೆ. ಅದೇ ಥರ ತುಂಬ ಜನ ಮೋಸ ಮಾಡ್ತವ್ರೆ. ಕಮ್ಮಿ ಒಂದು 400-500 per kg ಅಂತ ಕೊಟ್ಬಿಡ್ತಾರೆ ಅಲ್ವಾ. ಕೊಟ್ಬಿಟ್ಟು ಆಮೇಲೆ ಅದ್ರ ಬಗ್ಗೆ ಏನಾಯ್ತು ಏನು ಅಂತಾನೆ ಯೋಚನೆ ಮಾಡಲ್ಲ. ತುಂಬಾ ಟ್ರೇಡಿಂಗ್ ಆಗ್ತಿದೆ ಅಷ್ಟೇ. ಯಾರು ಇದನ್ನ ತಳಿನ ಉಳ್ಸೋಣ ಬೆಳ್ಸೋಣ ಅಂತ ಯಾರು ಇದು ಮಾಡ್ತಿಲ್ಲ. ಸುಮ್ಮನೆ ಏನೋ ಮಾಡಬೇಕು ಟ್ರೇಡಿಂಗ್, ನಮಗೊಂದು ಕೆಜಿಗೆ 100 ರೂಪಾಯಿ ಸಿಕ್ಕಿದ್ರೆ ಸಾಕು ಅನ್ನೋ ಲೆಕ್ಕದಲ್ಲಿ ಎಲ್ಲ ಮಾರಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ತುಂಬ ಜನ ಮಾರ್ತಿದ್ದಾರೆ ಇವಾಗ. ಬಟ್ ಈ ಥರ ಬ್ರೀಡ್ಸು, ಈ ಇಯರ್ ಲೆಂತು, ಈ ಕ್ವಾಲಿಟಿ ನಿಮ್ಗೆ ಎಲ್ಲೂ ಸಿಗೋದು ಕಷ್ಟ. ಇವು ಬಂದು ಯಾವ ಮರಿಗಳಣ್ಣ ಇವು? ಇದು ತೋತಾಪುರಿ ಸೋಜತ್ ಹೈದ್ರಾಬಾದಿನೇ. ಬಟ್ ಈ ಮರಿಗಳೇನು ಅಂದರೆ ಇದು ಇನ್ನೂ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇದಕ್ಕೂ 2.5-3 months ಅಷ್ಟೇ. ಇದಕ್ಕೂ ಎಲ್ಲ ವ್ಯಾಕ್ಸಿನ್ಸು 4 ವ್ಯಾಕ್ಸಿನ್ಸು ಆಗಿದೆ. ಬಟ್ ಇವೇನು ಅಂದರೆ ಇದನ್ನ ಶೋಕಿಗೆ ತುಂಬ ಚೆನ್ನಾಗಿ ಜಾಸ್ತಿ ಸಾಕ್ತಾರೆ. ಅಂದರೆ ಶೋಕಿ ಯಾಕಂದರೆ ಇದು ನೋಡಿ, ನೋಡಿ ಪ್ಯೂರ್ ವೈಟ್ ಐಸ್ ಇದಾವೆ ಅದಕ್ಕೆ. ಕಿವಿ ಲೆಂತ್ ನೋಡಿ, ಕಮ್ಮಿ ಅಂದ್ರೂ ಒಂದು 20 ಇಂಚ್ ಇರುತ್ತೆ. ವಿಡ್ತೆಲ್ಲ ಇದಕ್ಕೆ 8 inches ಎಬೋವ್ ಬರುತ್ತೆ. ಈ ವೈಟ್ ಐಸ್ ಇರೋದನ್ನ ತುಂಬಾ ಜನ ತುಂಬಾ ಬೇಕು ಅಂತ ತಗೊಂಡೋಗಿ ಸಾಕ್ತಾರೆ. ಇದು ತುಂಬಾ ಹೈ ಕ್ವಾಲಿಟಿ. ಅಂದ್ರೆ ಇಲ್ಲಿ ಯಾವ್ದು ಲೋ ಕ್ವಾಲಿಟಿ ಅಂತ ಏನಿಲ್ಲ. ನಾನು ಯಾಕಂದ್ರೆ ಬೇರೆ ಕಡೆಯಿಂದ ಏನ್ ತಗೊಂಡ್ ಮಾರಿಲ್ಲ, ನಾನು ನನ್ನ ಹತ್ರನೇ ಹುಟ್ಟಿರೋದ್ರಿಂದ ಯಾವ್ದು ಅಂತದೆಲ್ಲ ಏನಿಲ್ಲ.
ಎಲ್ಲ ತುಂಬ ಚೆನ್ನಾಗಿರೋದೇ ಇದ್ದಾವೆ. ಸೊ ಇವು ಈಗ ಎರಡೂವರೆ ತಿಂಗಳಲ್ವಣ್ಣ ಇವೆಲ್ಲ? 2.5 3 ತಿಂಗಳು ಒಳಗಡೆ. ಇವೆಲ್ಲ ಪ್ರೈಸು ಎಷ್ಟಾಗತ್ತೆ? ಪ್ರೈಸು ಒಂದೊಂದು ಮರಿ ಮೇಲೆ ಒಂದೊಂದು ರೇಟ್ ಆಗುತ್ತೆ ಅಲ್ವಾ? ಬಟ್ ನಾವು ಕೆಜಿ ಲೆಕ್ಕ ಎಲ್ಲ ಕೊಡಲ್ಲ. ಕೆಜಿ ಲೆಕ್ಕ ಕೊಡಲ್ಲ, ಒಂದೊಂದು ಮರಿ ಒಂದೊಂದು ರೇಟ್ ಆಗುತ್ತೆ. ಇಲ್ಲಿ ಬಂದು ರೈತರು ನೋಡಿ ಯಾವ ಮರಿ ಚೆನ್ನಾಗಿದೆ ಅವ್ರಿಗೆ ಅನ್ಸಿದ್ರೆ ಆ ಮರಿ ತಗೊಂಡ್ರೆ ಆ ಮರಿಗೆ ಒಂದೊಂದು ರೇಟ್ ಹೇಳ್ತೀವಿ. ಸೊ ಈಗ ಸೋಜತ್ ಹೈದರಾಬಾದು ಮತ್ತೆ ತೋತಾಪುರಿ ಇವೆರಡು ಇದೆಯಲ್ವಾ, ಇವು ಒಂದು ವರ್ಷಕ್ಕೆ ಎಷ್ಟು ಕೆಜಿ ಬರ್ಬೋದು? ಒಂದು ವರ್ಷಕ್ಕೆ ಕಮ್ಮಿ ಅಂದ್ರೂ ಒಂದು 80 ಇಂದ 85 ಕೆಜಿ ನಮ್ಮ ಹತ್ರ ಬರ್ತಿದೆ. ಯಾಕಂದ್ರೆ ನಾವು ಮಾಮೂಲಿ ಮೇವೇ ಕೊಡ್ತಾ ಇದ್ದೀವಿ. ಜೋಳದ ಕಡ್ಡಿ, ಈ ತೊಗರಿ ಒಟ್ಟು, ಹುರುಳಿ ಒಟ್ಟು ಇಂಥದ್ದೇ ಕೊಡ್ತಾ ಇದ್ದೀವಿ, ಬೇರೆ ಇನ್ನೇನು ಕೊಡ್ತಿಲ್ಲ. ನಮ್ಮ ಕಡೆ ಏನು ಮೇವು ಸಿಗುತ್ತೆ ಅದೇ ಕೊಡ್ತಾ ಇದ್ದೀವಿ. ಬೈಲ್ ಮೇಲೂ ಬಿಡ್ತೀವಿ, 1-2 ದಿನಕ್ಕೆ ಒಂದ್ಸಲ ಓಡಾಡ್ಕೊಂಬರ್ಲಿ ಅಂತ ಬೈಲ್ ಮೇಲೂ ಬಿಡ್ತೀವಿ. ನಮ್ಗೆ ಇಲ್ಲಿ ತುಂಬ ಜಾಗ ಇದೆ ಆ ಕಡೆ ಆಚೆ. ಬೈಲ್ ಮೇಲೂ ಬಿಡ್ತೀವಿ, ಎಲ್ಲ ಓಡಾಡ್ಕೊಂಬರ್ತವೆ, ಎಲ್ಲ ಹೆಲ್ತಿಯಾಗಿ ಇರ್ತವೆ, ಏನು ತೊಂದರೆ ಇಲ್ಲ. 80 kg ಬರುತ್ತೆ ಮಿನಿಮಮ್. ಅವ್ರು ರೈತರು ತೊಗೊಂಡೋಗಿ ಹೆಂಗೆ ಮೇವು ಕೊಟ್ಟು ಸಾಕ್ತಾರೋ ಅದ್ರ ಮೇಲೆ ಇನ್ನೂ ಜಾಸ್ತಿ ಬರ್ಬೋದು. ಸೋಜತ್ ಹೈದರಾಬಾದಿ ಅಂತ ಈ ತಳಿ ಇವೆರಡೂ ನೋಡಿ, ಒಳ್ಳೆ ಕುದುರೆ ಇದ್ದಂಗೆ ಇದಾವೆ ನೋಡಿ ಅಲ್ವಾ? 6 ತಿಂಗಳಿಗೆ 6 ತಿಂಗಳು ಇವಾಗ ಜಸ್ಟು. ಮಿನಿಮಮ್ 50 kg ಬರ್ತವೆ ಇವು ಅಲ್ವಾ? ನೋಡಿ, ಇದ್ರ ಕಿವಿ ಲೆಂತ್ ಎಲ್ಲ ನೋಡಿ ಹೆಂಗಿದೆ. ಇವೆಲ್ಲ ಗಂಡ ಹೆಣ್ಣ? ಇದೆರಡೂ ಗಂಡೆ. ಇದರಲ್ಲಿ ಅದೊಂದೇ ಹೆಣ್ಮರಿ ಇರೋದು. ಸೊ ಅಂದ್ರೆ ಎರಡು ಇದೆ, ಯಾವ್ದು ಬೇಕಾದ್ರೆ ಆ ಸಣ್ಣ ಮರಿಗಳಲ್ಲಿ 2 ಮಿಕ್ಸ್ ಇದೆ, ಗಂಡು ಹೆಣ್ಣು 2 ಇದೆ. ಯಾವ್ದು ಬೇಕಂದ್ರೂ ತಗೊಂಡೋಗ್ಬೋದು, ಹಂಗೇನಿಲ್ಲ. ಬಟ್ ಇವು ಇವಾಗ 6 ತಿಂಗಳು ಇವಕ್ಕೆ. ಇವೆಲ್ಲ ಕಮ್ಮಿ ಅಂದರೂ ಒಂದು 45-50 kg ಮೇಲೆ ಬರ್ತವೆ ಅಲ್ವಾ? ಆರಾಮಾಗಿ ಬರ್ತವೆ. ನಾವು ಕರೆಕ್ಟಾಗಿ ಮೇವು ಕೊಟ್ಟು ಸಾಕಾರೆ ಒಂದು ವರ್ಷಕ್ಕೆ ಒಂದು 80-90 kg ಆರಾಮಾಗಿ ರೀಚ್ ಮಾಡ್ಕೊಬೋದು. ಸೊ ಈಗ ನಾವು ತಗೊಂಡೋಗಿ ಈ ಥರ ಶೆಡ್ಡಲ್ಲೇ ಸಾಕ್ಬೇಕಾ ಇಲ್ಲ ನಾರ್ಮಲ್ ಎಲ್ಲಿ ಬೇಕಂದ್ರೂ ಸಾಕ್ಬೋದು ಸರ್, ಏನು ತೊಂದರೆ ಇಲ್ಲ. ಸಾಕೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ತುಂಬ ಜನ ತೊಗೊಂಡು ಹೋಗಿದ್ದಾರೆ, ಯಾರು ಯಾವತ್ತೂ ಕಂಪ್ಲೇಂಟ್ ಮಾಡಿಲ್ಲ. ಇಲ್ಲಿಂದ ಅಂದ್ರೆ ಯಾವ ಕಡೆ ಪ್ರದೇಶದವರೆಲ್ಲ ತಗೊಂಡು ಹೋಗ್ತಾರಣ್ಣ? ಮಂಡ್ಯ, ಮೈಸೂರು, ಆಮೇಲೆ ಈ ಆಂಧ್ರ ಕಡೆಯಿಂದ ಪುಂಗ್ನೂರು, ಚಿತ್ತೂರು, ಕೋಲಾರ, ಕುಣಿಗಲ್, ಹಾಸನ, ಆ ಕಡೆಯಿಂದ ತುಮಕೂರು ಎಲ್ಲ ತುಂಬ ಜನ ತೊಗೊಂಡೋಗಿದ್ದಾರೆ. ಮಧುಗಿರಿ, ಬೆಂಗಳೂರು ಕಸ್ಟಮರ್ ಸ್ವಲ್ಪ ಜಾಸ್ತಿ ತೊಗೊಂಡೋಗ್ತಾರೆ, ಹತ್ರ ಇರೋದ್ರಿಂದ ಬೆಂಗಳೂರವ್ರು ತೊಗೊಂಡೋಗ್ತಾರೆ. ಬಟ್ ಅವರು ಅಲ್ಲೂ ಚೆನ್ನಾಗೇ ಸಾಕ್ತಾರೆ, ಹಂಗೆಲ್ಲ ಏನಿಲ್ಲ. ಬಟ್ ಅಂದರೆ ಇವೆಲ್ಲ ಶೋಕಿಗೆ ಸಾಕೋ ಮರಿಗಳಲ್ವಾ, ಅದಕ್ಕೆ ಅವ್ರು ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಬ್ಯಾಂಗ್ಳೂರಲ್ಲಿ ಇದಕ್ಕೆ. ಸೊ ಇವು ಮೇಜರ್ ಆಗಿ ಮಟನ್ಗೆ ಇಲ್ಲ ಶೋಕಿಗಣ ಜಾಸ್ತಿ? ಕೆಲವರು ಈ ಕುರ್ಬಾನಿಗೆ ಅಂಥದಕ್ಕೆ ಬಿಡ್ತಾರೆ, ಈ ದೇವ್ರಿಗೆ ಅಂತ ಬಿಡ್ತಾರಲ್ಲ, ಇಂಥ ಮರಿಗಳು ಸಾಕಿ ಬಿಟ್ಬಿಡ್ತಾರೆ. ಯಾಕಂದ್ರೆ ಇವಾಗ 2-3 ಕಟ್ ಮಾಡೋಕ್ಕಿಂತ ಇದು ಒಂದೇ 80-90 kg ಬಂದ್ರೆ ಅಲ್ವಾ ಅವ್ರಿಗೆ ಆರಾಮಾಗಿ ವರ್ಕೌಟ್ ಆಗತ್ತೆ ಅಂತ ಅದಕ್ಕೆ ಬಿಡ್ತಾರೆ. ಮತ್ತೆ ಮಾಂಸನೂ ಹೇಗೆ ಟೇಸ್ಟಿ ಆಗಿರುತ್ತೆ? ಮಾಂಸ ತುಂಬಾ ಟೇಸ್ಟ್ ಆಗಿರುತ್ತೆ. ಈ ಸಾಕದೇ ಮಾಂಸಕ್ಕೆ ತಳಿಗಳಿವು ತುಂಬಾ ಚೆನ್ನಾಗಿ ಮಾಂಸ ಬರುತ್ತೆ, ತುಂಬಾ ಬೇಗ ಗ್ರೋತ್ ಬರುತ್ತೆ ಅಂದ್ಬಿಟ್ಟೆ ಸಾಕೋದಿವು. ಮಟನ್ ಟೇಸ್ಟ್ ಎಲ್ಲ ನಮ್ಮ ಮೇಕೆಗಳೆಲ್ಲ ಹೆಂಗ್ ಬರುತ್ತೋ ಅದಕ್ಕಿಂತ ತುಂಬಾ ಚೆನ್ನಾಗೇ ಬರುತ್ತೆ, ತುಂಬಾ ಬೇಗ ಗ್ರೋತ್ ಬರುತ್ತೆ. ಗ್ರೋತ್ ರೇಟ್ ಜಾಸ್ತಿ ಇರೋದ್ರಿಂದನೇ ಇವನ್ ಸಾಕ್ತಾರೆ ಅಷ್ಟೇ. ನಮ್ಮ ನಾಟಿ ಮೇಕೆಗಳು ಅಷ್ಟು ಬೇಗ ಗ್ರೋತ್ ಬರಲ್ಲ ಅಂತ. ಮೇವು ಏನಾಗ್ತಾ ಇದೀರಣ್ಣ ಸರ್? ಇವಾಗ ಮೇವು ನಾವು ಮಾರ್ನಿಂಗ್ ಫಸ್ಟ್ ಟೈಮು ಮಾರ್ನಿಂಗ್ ಎದ್ದ ತಕ್ಷಣ ಇದಕ್ಕೆ ಜೋಳ ಕೊಡ್ತೀವಿ. ಆಮೇಲೆ ಒಂದು 2 hours ಬಿಟ್ಟು ಜೋಳದ ಕಡ್ಡಿ, ಇಲ್ಲಾಂದರೆ ರಾಗಿ ಹುಲ್ಲು, ಇಲ್ಲಾಂದರೆ ಈ ಹುರುಳಿ ಒಟ್ಟು, ತೂರ್ಬೂಸ ಅಂತ ಬರುತ್ತೆ ಅದು ಕೊಡ್ತೀವಿ. ಇದು ಸೈಲೇಜು ಈ ಥರ ಕೊಡ್ತೀವಿ. ದಿನ 1-2 hour ಆಚೆನೂ ಬಿಡ್ತೀವಿ. ಆಚೆ ಬಿಟ್ಟಾಗೂ ಮೇವು ತಿನ್ಕೊತವೆ. ಒಂದು 3 hours 4 hours ಒಂದೊಂದು ಸತಿ ಮೇವು ಕೊಡ್ತಾ ಇರ್ತೀವಿ. ದಿನಕ್ಕೊಂದು 4-5 ಸತಿ ಕೊಡ್ತೀವಿ ಅಷ್ಟೇ. ಮಾಮೂಲಿ ಮೇವು ಬಿಟ್ಟರೆ ಬೇರೆ ಏನು ಎಕ್ಸ್ಟ್ರಾ ಏನು ಕೊಡ್ತಿಲ್ಲ. ತುಂಬ ಮಾಮೂಲಿ ಮೇವಿಗೆ ಎಷ್ಟು ಚೆನ್ನಾಗಿ ಗ್ರೋತ್ ಬರ್ತಾಯಿದೆ. ನಾವು ಇನ್ನು ಇಂಡಿ ಬೂಸ ಆ ಥರ ಎಲ್ಲ ಏನು ಕೊಡ್ತಿಲ್ಲ. ಹೌದಾ? ಇಂಡಿ ಬೂಸ ಕೊಟ್ಟರೆ ಇನ್ನೂ ಚೆನ್ನಾಗಿ ಬರ್ತವೆ. ಬಟ್ ನಾವು ಮಟನ್ ಟೇಸ್ಟ್ ಸ್ವಲ್ಪ ಕಮ್ಮಿ ಆಗುತ್ತೆ, ಬರೀ ಕೊಬ್ಬೆ ಬರುತ್ತೆ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದೀವಿ. ನ್ಯಾಚುರಲ್ ಆಗಿ ಇವಾಗ ನ್ಯಾಚುರಲ್ ಆಗೇ ಇಷ್ಟು ಬರ್ತಿದ್ದಾವೆ ಅಲ್ವಾ? ಇನ್ನು ಇಂಡಿ ಬೂಸ ಕೊಟ್ಟರೆ ಚೆನ್ನಾಗಿ ಬರುತ್ತೆ. ಬಟ್ ಅದೇನು ಅಂದರೆ ಕೊಬ್ಬು ಜಾಸ್ತಿ ಬರುತ್ತೆ. ಅವಾಗ ಒಂದ್ಸತಿ ತೊಗೊಂಡವ್ರು ಮತ್ತೆ ರಿಪೀಟ್ ಆಗಲ್ಲ, ಬರೀ ಕೊಬ್ಬೆ ಇರುತ್ತೆ ಅದ್ರಲ್ಲಿ, ಸುಮ್ಮನೆ ತೊಗೊಂಡು ವೇಸ್ಟು ಅಂತ ಇದು ಮಾಡಿಬಿಡ್ತಾರೆ. ಹೌದು, ಅದರಿಂದ ಅದನ್ನೇನು ತೊಗೊಂಡು ಇದು ಮಾಡ್ತಿಲ್ಲ, ಕೊಡ್ತಿಲ್ಲ, ಸ್ಟಾಪ್ ಮಾಡಿದೀವಿ ನಾವು ಇಂಡಿ ಬೂಸ ಎಲ್ಲ. ಈಗ ತಗೋಬೇಕು ಅಂತಂದ್ರೆ 2 ತಿಂಗಳಿದೆ, ಮತ್ತೆ ಬೇರೆ ತಿಂಗಳು ಇದೆಯಣ್ಣ ಇಲ್ಲಿ? 6 ತಿಂಗಳವರೆಗೂ ಇದೆ. 6 ತಿಂಗಳಿದೆ. ಆ ಕಡೆ ಇರೋವೆಲ್ಲ 2 ತಿಂಗಳು 3 ತಿಂಗಳು. ಈಗ 6 ತಿಂಗಳದ್ದು ಕೊಡ್ತೀರಾ? ಇದ್ರಲ್ಲಿ ಯಾವ್ದು ಬೇಕಂದ್ರೂ ಕೊಡ್ತೀನಿ. ಯಾರಾದ್ರೂ ರೈತರು ತಗೋಬೇಕಂದ್ರೆ ಹೇಗಣ? ಅದೇ ಬರಬೇಕು, ಇಲ್ಲಿ ಫಾರ್ಮಿಗೆ ವಿಸಿಟ್ ಮಾಡಬೇಕು, ಅವ್ರಿಗೆ ಯಾವ ಮರಿ ಬೇಕೋ ಅದು ಸೆಲೆಕ್ಟ್ ಮಾಡಲಿ. ಆ ಮರಿ ಏನು ಅಂತ ಎಷ್ಟಾಗತ್ತೆ ಅಂತ ನಾವು ಹೇಳ್ತೀವಿ, ಹೆಚ್ಚು ಕಡಿಮೆ ಮಾಡಿ ತಗೊಂಡೋಗ್ತಾರೆ. ಹೌದು.
ಸೊ ಈಗ ರೈತರು ನಾರ್ಮಲ್ ಆಗಿ ಬೇರೆಯವರು ಟ್ರೇಡರ್ಸ್ ಈಗ 200-300 ರೂಪಾಯಿ ಕೆಜಿ ಲೆಕ್ಕದಲ್ಲಿ ಕೊಡ್ತಾರೆ ಅಂತ ತಗೊಂಡೋಗಿ ಮೋಸ ಹೋಗೋಕ್ಕಿಂತ ಅವು ತೂಕನೇ ಬರೋದಿಲ್ಲ ಅಲ್ಲ? ಹೌದು ತೂಕ ಅದೇನು ಅಂದ್ರೆ ಇವಾಗ ಅಲ್ಲಿಂದ 3 ದಿನ ಬಂದಿರುತ್ತೆ, ಟ್ರಾನ್ಸ್ಪೋರ್ಟ್ ಮುಖಾಂತರ 3 ದಿನ ಬಂದಿರುತ್ತೆ. ಹೌದು. ಇಲ್ಲಿ ಬಂದು ಇವ್ರು 1 ದಿನ 2 ದಿನ ಇಲ್ಲ 1 ವಾರದೊಳಗಡೆ ಖಾಲಿ ಮಾಡಿಬಿಡ್ತಾರೆ. ಏನು 200-300 ರೂಪಾಯಿ ಕೆಜಿ, 400-500 ಅಂತ ಬರೀ ಈ ಥರ ಟ್ರೇಡರ್ಸ್ ಮಾಡಿ ಕೊಟ್ಬಿಡ್ತಾರೆ. ಬಟ್ ಅದನ್ನ ತಗೊಂಡು ಹೋದ ಮೇಲೆ ಅದ್ರ ಕಷ್ಟ ಸುಖ ಅನುಭವಿಸೋರು ರೈತರೇ, ಅವ್ರಿಗೆ ಗೊತ್ತಿರತ್ತೆ ಏನಾಗತ್ತೆ ಏನು ಅಂತ. ಅದಕ್ಕೆ ಅದ್ರ ಬದಲು ಸುಮ್ಮನೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಈ ಕ್ಲೈಮೇಟ್ಗೆ ಈ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿ ಬೆಳೆದಿರೋ ಮರಿನ ನೋಡಿಕೊಂಡ್ರೆ ಒಳ್ಳೆಯದು. ಆಮೇಲೆ ನಾವು ಅಂಥ ಮರಿ ರಾಜಸ್ಥಾನಿಂದ ಥರ ಮರಿ 200 ರೂಪಾಯಿ 300 ರೂಪಾಯಿ ಕೆಜಿ ಇಂಥ ಮರಿ ತೊಗೊಂಡು ಹೋದ್ರೂ ಅವು ಸ್ಟಾರ್ಟಿಂಗ್ 1-2 ತಿಂಗಳು ಗ್ರೋತ್ ಬರಲ್ಲ, ಆಮೇಲೆ ಬರುತ್ತೋ ಅನ್ನೋ ಗ್ಯಾರಂಟಿ ಇಲ್ಲ ಅಲ್ವಾ. ಆಮೇಲೆ ಅದು ಫೀಮೇಲೇ ತೊಗೊಂಡೋಗಿದ್ರು ಅದು ಪ್ರೆಗ್ನೆಂಟ್ ಆಗತ್ತೋ ಆಗಲ್ವೋ ಅನ್ನೋ ಗ್ಯಾರಂಟಿನೂ ಇರಲ್ಲ. ಯಾಕಂದರೆ ಅಲ್ಲಿಂದ ಬರಬೇಕಾದ್ರೆ ಕಮ್ಮಿ ಅಂದರೂ 1 ವರ್ಷದ ಮರಿ ಕಳಿಸ್ತಾರೆ ಅಲ್ಲಿಂದ ಅವರು. ಅವ್ರು ಆ್ಯಕ್ಚುಲಾಗಿ ಅದನ್ನು ಕಟಿಂಗ್ ಪರ್ಪಸ್ಗೆ ಅಂತ ತೊಗೊಳ್ತಾರೆ. ಇಲ್ಲಿ ಬಂದು ಗೊತ್ತಾಗಲ್ಲ, ಸುಮ್ಮನೆ ಟ್ರೇಡಿಂಗ್ ಮಾಡಿ ಸಾಕ್ಬೋದು ಅಂತ ಕೊಟ್ಟು ಕಳಿಸ್ಬಿಡ್ತಾರೆ. ಬಟ್ ಅದೇನು ಅಂತಂದರೆ ಸಾಕೋಕ್ಕಾಗಲ್ಲ, ಕಷ್ಟ ಆಗುತ್ತೆ ಹೋಗ್ತಾ ಹೋಗ್ತಾ, ಅದು ಗ್ರೋತ್ ಬರಲ್ಲ. ಸುಮ್ಮನೆ ನಾವು ಹಾಕಿದ ಬಂಡವಾಳಕ್ಕೆ ಏನು ಲಾಭ ಅನ್ನೋದಿರಲ್ಲ. ಸುಮ್ಮನೆ ಏನೋ ನಾವು ಸಾಕ್ತಾ ಇದ್ದೀವಿ ಅಂತ ಸಾಕ್ಬೇಕಷ್ಟೇ ಅದನ್ನು. ಬಟ್ ಅದು ಗ್ರೋತ್ ಬರೋದು ಅವೆಲ್ಲ ತುಂಬ ಕಷ್ಟ ಆಗುತ್ತೆ. ಮಾರ್ಕೆಟ್ಗೆ ಸಿಕ್ಬಿಡುತ್ತೆ ಅಂತ ತಗೊಂಬಂದು ಸುಮ್ಮನೆ ಅದು ಗ್ರೋತ್ ಬರಲ್ಲ. ಸುಮ್ಮನೆ ಮೇವು ಹಾಕಿ ಮೇಯಿಸ್ತಾ ಇರ್ಬೇಕಷ್ಟೇ, ಅದು ಗ್ರೋತ್ ಅಂತೂ ಬರಲ್ಲ, ಹಂಗೇ ಇರುತ್ತೆ. ಆಮೇಲೆ ಅದು ಗ್ರೋತ್ ಬರುತ್ತೆ ಅನ್ನೋದಕ್ಕಿಂತ ಮುಂಚೆ ಉಳಿಯೋದೇ ಕಷ್ಟ ಆಯ್ತವು ಅಲ್ವಾ. ಅಲ್ಲಿಂದ ತಗೊಂಬಂದು ಇಲ್ಲಿ ಬಂದು ಅಡ್ಜಸ್ಟ್ ಆಗಿ ಎಲ್ಲ ಮಾಡಿ ಅವು ಉಳಿಯೋದು ತುಂಬ ಕಷ್ಟ ಇರುತ್ತೆ. ಉಳಿದ್ರೆ ಗ್ರೋತ್ ಬರಲ್ಲ, ಇಲ್ಲಾಂದರೆ ಹೆಣ್ಮರಿಗಳಾದರೆ ಅದಕ್ಕೆ ಪ್ರೆಗ್ನೆನ್ಸಿ ಆಗಲ್ಲ. ಈ ಥರ ತುಂಬ ಕಷ್ಟಗಳಿರ್ತವೆ. ಪ್ರೆಗ್ನೆನ್ಸಿನೂ ಅಷ್ಟೇ 1 ಇಯರ್ ಮೇಲೆ ಆರಾಮಾಗಿ ಆಗುತ್ತೆ, ಪ್ರೆಗ್ನೆಂಟ್ ಆಗುತ್ತೆ. ಮೊದಲನೇ ಸೂಲ್ಗೆ 1 ಮರಿ ಕೊಡ್ಬೋದು, 2ನೇ ಸೂಲಿಂದ 3-4 ಸಿಗುತ್ತೆ, ಆರಾಮಾಗಿ ಸಿಗುತ್ತೆ. 2ನೇ ಸೂಲಿಂದ 3 ಸಿಗುತ್ತೆ. ಮೊದಲನೇ ಸೂಲಲ್ಲಿ 1 ಮರಿ ಸಿಗ್ಬೋದು, ಕೆಲವೊಂದು ರೇರ್ ಚಾನ್ಸಸಲ್ಲಿ 2 ಮರಿ ಬರ್ತವೆ. ಬಟ್ 2ನೇ ಸೂಲಿಂದ 100% 3 ಮರಿ ಆರಾಮಾಗಿ ಬರುತ್ತೆ. ಯಾಕಂದರೆ ಇವಾಗ ನಾವು ಮಾತ್ರ ತೊಗೊಂಡೋಗಿರೋ ನಮ್ಮ ಕಸ್ಟಮರ್ಸ್ ಎಷ್ಟೊಂದು ಜನ ಫೋನ್ ಮಾಡಿ ಹೇಳಿದ್ದಾರೆ, 1 ಮರಿ ತೊಗೊಂಡೋಗಿ ಎಷ್ಟೊಂದು ಮರಿ ಅದರಿಂದ ಮಾಡಿಸ್ಕೊಂಡು. KR ಪುರಂ ಹತ್ರ ಮಂಡೂರು ಅಂತಿದೆ, ಅಲ್ಲಿ ಇಲ್ಲಿಂದ ಒಬ್ಬರು ತೊಗೊಂಡೋಗ್ತಾರೆ. ಅವ್ರು ತೊಗೊಂಡೋಗಿ 4 ಮರಿ ಇಲ್ಲಿಂದ ತೊಗೊಂಡೋಗಿ ಇವತ್ತು 33-34 ಇದಾವೆ ಅವ್ರ ಹತ್ರ. ಒಂದೊಂದು ಸತಿ 3 ಮರಿ ಕೊಟ್ಟರೆ ಆರಾಮಾಗಿ 1-2 ವರ್ಷಕ್ಕೆಲ್ಲ 20-25 ಮರಿ ಎಕ್ಸ್ಟ್ರಾ ಆಗುತ್ತೆ.